ದೇವಿ ಹಾಸನಾಂಬ ಮಡಿಲಿಗೆ ಸ್ವಾಗತ ಸುಸ್ವಾಗತ. ಇದು ಹಾಸನ ಜಿಲ್ಲೆ. ಇಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬ ಟೈಮಲ್ಲಿ ಮಾತ್ರ ಹಾಸನಾಂಬೆ ದೇವಾಲಯ ಓಪನ್ ಆಗೋದು. ಅವರು ವರ್ಷದಲ್ಲಿ ಏನು ದೀಪ ಹಚ್ಚಿ ಮಡಗಿರ್ತಾರೋ ಅದು ಅಲ್ಲಿ ತನಕ ಉರಿತಾ ಇರುತ್ತೆ. ಅದು ಈ ದೇವರ ಒಂದು ಮಹಿಮೆ. ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಆ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ. ವರ್ಷಕ್ಕೆ ಒಂದೇ ಸಲ ಬಾಗಿಲು ತೆಗೆದು ಅದು ಒಂದು 10 ರಿಂದ 15 ದಿನ ಏನೋ ಜಾತ್ರೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದವರು ನಿಮಗೆ ಬರಬೇಕು ಅಂತ ಅನಿಸಿದ್ರೆ ದೀಪಾವಳಿ ಹಬ್ಬ ಜಾತ್ರೆ ಟೈಮಲ್ಲಿ ಬಂದು ನೋಡ್ಕೊ ಹೋಗಿ. ಒಳ್ಳೆಯದಾಗಲಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಹಾಸನಿಂದ ಒಂದು 18 ಕಿಲೋಮೀಟ್ರು. ಹೊಳೆನರಸೀಪುರಕ್ಕೆ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಐತೆ. ಚಿಕ್ಕ ತಿರುಪತಿ ಅಂತ ಕರೀತಾರೆ ಅದನ್ನು, ಬೆಟ್ಟನ. ಅಲ್ಲಿಗೆ ಒಂದು ಸಲಿನೂ ನಾನು ಯಾವಾಗಲೂ ಹೋಗಿಲ್ಲ, ಆದರೆ ಒಂದು ಸಲ ಟ್ರೈ ಮಾಡಬೇಕು. ಅಲ್ಲಿಗೂ ಹೋಯ್ದು ಬರೋಣ, ತುಂಬ ಚೆನ್ನಾಗಿದೆ ಅಂತೆ ನಮ್ಮ ಹುಡುಗರೆಲ್ಲ ಹೇಳ್ತಾಯಿದ್ರು. ಹೊಳೆನರಸೀಪುರ ಬಂದೆ. ಸಮಯ 4 ಗಂಟೆ 46 ನಿಮಿಷ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲೈಓವರ್ ಎಲ್ಲ. ನಾನು ಬೆಳಗ್ಗೆ ಬಂದಾಗ ನಿನ್ನೆ ಬೆಳಗ್ಗೆ ಆ ಕಡೆ ಹೊಂಟೋಗ್ಬಿಟ್ಟಿದ್ದೆ. ಅದೇನು ರೋಡು ಒಂದು ಸರಿಯಾಗಿ ಇಲ್ಲಿ ಡಿವೈಡ್ ತುಂಬ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಮತ್ತೆ ತಿರ್ಗಾ ವಾಪಸ್ ಬಂದು ಇದೇ ಬ್ರಿಡ್ಜ್ ಮೇಲೆ ಪಾಸ್ ಆದೆ. ನೋಡಿ, ಆ ಕಡೆ ಹೋದರೆ ರೈಲ್ವೆ ಸ್ಟೇಷನ್ ಇದೆ, ಈ ಕಡೆ ರೈಟ್ ಸೈಡಿಗೆ ಬಸ್ ಸ್ಟ್ಯಾಂಡ್ ಇದೆ. KR ತಾಲೂಕು ಬೇರಿಯಾ ಇದು. ಹಾಸನಿಂದ ನೀವು ಇಲ್ಲಿ ಬೇರೆಗೆ ಬಂದರೆ ಲೆಫ್ಟು KR ಹೋಗ್ಬೋದು, ರೈಟಿಗೆ ಹೋದರೆ ಸಾಲಿಗ್ರಾಮ ಹೋಗ್ಬೋದು. ಸಾಲಿಗ್ರಾಮದಲ್ಲಿ ದೊನ್ನೆ ಬಿರಿಯಾನಿ ಸೆಂಟರ್ ಇದೆ, ನಾನ್ ವೆಜ್ ಹೋಟೆಲ್. ತುಂಬ ಸೂಪರಾಗಿದೆ, ಒಳ್ಳೆ ಟೇಸ್ಟು ಮತ್ತು ಎಲ್ಲ ಥರದ ಕಾಂಬೋ ಸಿಸ್ಟಮ್ ಎಲ್ಲ ಸಿಗುತ್ತೆ. ಬೇಕಾದ್ರೆ ಒಂದು ಸಲ ಆ ಕಡೆ ಹೋದರೆ ನೀವು ಟ್ರೈ ಮಾಡ್ಬೋದು. ಇನ್ನು ಸ್ಟ್ರೈಟ್ ಹೋದರೆ KR ಟು ಮೈಸೂರು ಹೋಗ್ಬೋದು. ಈ ಫೋನ್ ಮಾಡ್ಕೊಂಡು ಈ ಡ್ರೈವಿಂಗ್ ಮಾಡ್ತಾರಲ್ಲ, ಅವ್ರನ್ನ ಫಸ್ಟ್ ಹಿಡ್ದಾಕ್ಬಿಡ್ಬೇಕು ಏನಾದರೂ ಮಾಡಿ. ಏನು ಗುರುತು ಅವ್ರಿಗೇನು ಗೊತ್ತಾಗಲ್ವ, ಹೋಗ್ಲಿ ಹಿಂದೆ ಬರೋರ್ಗೆ ತೊಂದರೆ ಆಯ್ತದೆ ಅಂತ ಏನು ಸ್ಟೈಲಾಗಿ ಮಾತಾಡ್ಕೋಯ್ತಾರೆ ಗೊತ್ತಾ. ಯಾವನ್ಗಾದ್ರೂ ಹೋಗಿ ಎಟ್ಟಾಗ ಹಿಡ್ಕೋತಾರಲ್ಲ ನೋಡಿ, ಲಕ್ಷ ಕಟ್ತಾರಲ್ಲ, ಆವಾಗ ಬುದ್ಧಿ ಕಲಿತಾರೆ. ಅಲ್ಲೇ ತನಕ ಅವ್ರ ಲೈಫಲ್ಲಿ ಬುದ್ಧಿ ಕಲಿಯಲ್ಲ ನಮ್ಮ ಜನ. ಏನಪ್ಪ ಅದೇನು ಒಂದು 5 ನಿಮಿಷ ನಿಂತ್ಬಿಟ್ಟು ಮಾತಾಡಿದ್ರೇನು, ಎಲ್ಲ ನಮ್ಮ ಥರ ಕ್ಯಾಮ್ರಾನ ಸಿಸ್ಟಮ್ ಹಾಕ್ಕೊಬಿಡಿ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನಮ್ಮ KR ತಾಲೂಕಲ್ಲಿ ಅತಿ ದೊಡ್ಡ ಫಿಶ್ ಮಾರ್ಕೆಟ್ ಇರೋದು ಈ ಅಂಪಾಪುರ ಗ್ರಾಮದಲ್ಲಿ. ಹಾಗೆಯೇ ಇಲ್ಲಿ ಒಂದು ದುರ್ಗಾ ಪರಮೇಶ್ವರಿ ಜಾತ್ರೆ ಮಾಡ್ತಾರೆ. ಆ ಊರು ರೈಲ್ವೆ ಗೇಟ್ ಇದೆಲ್ಲ ನೋಡಿ, ಎಂಟ್ರೆನ್ಸ್, ಅಲ್ಲಿಂದ ಹಿಡಿದು ಈ ಲಾಸ್ಟ್ ಎಂಟ್ರೆನ್ಸ್ವರೆಗೂ ಪುನೀತ್ ರಾಜ್ಕುಮಾರ್ ಫಿಲಮ್ ನೇಮು, ಮತ್ತು ಕಿಚ್ಚ ಸುದೀಪ್ ಫಿಲಮ್ ನೇಮು, ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಫಿಲಮ್ ನೇಮ್ಗಳು, ಹಾಗೆ ಯಶ್ ಅವ್ರದ್ದು ಕೂಡ ಎಲ್ಲ ನೇಮ್ನು ಬರೆದಿರ್ತಾರೆ. ಅದು ನೋಡೋಕ್ಕೆ ಎಷ್ಟು ಚೆಂದ ಅಂದರೆ, ಆ ಬರ್ತಾ ರೋಡಲ್ಲಿ ಬೈಕ್ ಓಡಿಸ್ಕೊಂಡು ನಾವೇನಾದರೂ ಸುಮ್ಮನೆ ಅದನ್ನು ಓದ್ಕೊಬರೋದು, ಯಾವ್ಯಾವ ಫಿಲಮ್ ಏನಾದ್ರು ಮಿಸ್ಕೀಸ್ ಮಾಡಿದಾರಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಜಾತ್ರೆ ಅಂತೂ ತುಂಬ ಅದ್ದೂರಿಯಾಗಿರುತ್ತೆ. ಇಲ್ಲಿ ತುಂಬ ಮೀನಿನ ಮಾರಾಟ ಇರುತ್ತೆ. ಎಷ್ಟು ಜನ ಬರ್ತಾರೆ ಗೊತ್ತಾ ಬೆಳಗ್ಗೆ ಟೈಮು. ನಿಮಗೆ ಫ್ರೆಶ್ ಮೀನು ಬೇಕು ಅಂದರೆ ಇಲ್ಲಿಗೆ ಬರಬೇಕು ಅಂಪಾಪುರಕ್ಕೆ. ಇಲ್ಲಿಂದ ಬಲಗಡೆಗೆ ಹೋದರೆ ನಮ್ಮೂರು ಸಿಗುತ್ತೆ, ಚಂದಗಾಲು. ಬರೀ ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ ಆಗೋದು. ನಂದು ಟೋಟಲ್ ಪೆಟ್ರೋಲು, ನಂದು ರೂಮು ಎಲ್ಲ ಸೇರಿ ಸಿಗಂದೂರು ಚೌಡೇಶ್ವರಿಗೆ ಮನೆಗೆ ಹೋಗಿದ್ದು ಬರೋದಕ್ಕೆ ಇದು ಅಂಪಾಪುರ ರೈಲ್ವೆ ಸ್ಟೇಷನ್. ಇಲ್ಲಿ ಇದು ರೈಲ್ವೆ ಸ್ಟೇಷನ್ನು, ಎಲ್ಲ ಇಲ್ಲಿ ಇಳಿದು ಹೋಗಿ ಬರ್ತಾರೆ. ಇಲ್ಲೇನು ಕಾಣಿಸ್ತಿದೆ ಇದೆಲ್ಲ ಮೀನು ಮಾರಾಟ ಮಾಡೋದು. ಬೆಳಗ್ಗೆ ಅಂತೂ ತುಂಬ ರಶ್ ಇರುತ್ತೆ. ಈಗ ಸಂಜೆ ಟೈಮ್ ಅಲ್ವಾ, ಈಗ ಯಾರು ಅಷ್ಟಕ್ಕಷ್ಟಲ್ಲೇ. ಬೆಳಗ್ಗೆ ಟೈಮ್ ಅಂತೂ ಫುಲ್ ರಶ್ ಇರುತ್ತೆ.
ಇದು ಈ ಕಡೆ ಲೆಫ್ಟಿಗೆ ಹೋದರೆ ಮೈಸೂರಿಗೆ ಹೋಗ್ಬೋದು, ಸಾಗರಕಟ್ಟೆ ಹತ್ರ. ಇನ್ನು ರೈಟಿಗೆ ಈ ಕಡೆ ಹೋದರೆ ಡೈರೆಕ್ಟು ಮೈಸೂರಿಗೆ ಹೋಗ್ಬೋದು. ಬಟ್ ಇಲ್ಲಿ ಶಾರ್ಟ್ಕಟ್ ರೂಟ್ ಹೋಗಬೇಕು ಅಂದರೆ ಮೈಸೂರಿಗೆ ಈ ಕಡೆ ಹೋಗಬೇಕು. ಈ ಕಡೆ ಫುಲ್ಲು ಇದಿರುತ್ತೆ. ಇನ್ನು ನೋಡಿ, ಈ ಕಡೆ ಲೆಫ್ಟ್ ಹೋದರೆ ಸಾಗರಕಟ್ಟೆ ಮಾರ್ಗ ಹೋಗಿ ಇಲ್ವಾಲ ಹೋಗಿ ಮೈಸೂರಿಗೆ ಹೋಗ್ಬೋದು. ಒಂದು 20 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಇನ್ನು ಈ ಕಡೆ ಸ್ಟ್ರೈಟ್ ಹೋದರೆ ಇನ್ನೂ 20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಮೈಸೂರು ಅಂದರೆ ಕೇರಳದಿಂದ ಮೈಸೂರು ಹೋಗಬೇಕು. ಆ ಕಡೆ ರೈಟ್ ಸೈಡ್ ಕಾಣ್ತಾ ಇರೋದೇ ನಮ್ಮೂರು. ಇಲ್ಲಿ ಇನ್ನೊಂದು 1 ಕಿಲೋಮೀಟ್ರ್ ಹೋದರೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈಗ ನೋಡ್ತಾ ಇದ್ದೀರಾ, ಆ ಕಡೆ ರೈಲ್ವೆ ಬ್ರಿಡ್ಜು, ಇದು ಮಧ್ಯದಲ್ಲಿ ಈಗ ಹೊಸ ಬ್ರಿಡ್ಜ್ ಮಾಡಿದ್ದು. ಅಲ್ಲಿ ಕಟ್ತಾರೆ ಅಂತ ಬ್ರಿಡ್ಜು ಶಿವನ್ ಸ್ಟ್ಯಾಚ್ಯೂ ಇಡೋದಕ್ಕೆ, ಆಯಿತಾ. ಇದೊಂದು ಟೂರಿಸಮ್ ಪ್ಲೇಸು. ಅಲ್ಲಿ ಹಳೆ ಬ್ರಿಡ್ಜ್ ಅಲ್ಲಿ ಕಾಣಿಸ್ತಿದಲ್ಲ, ಅದು ಹಳೆ ಬ್ರಿಡ್ಜು. ನಾನು ದಿನನಿತ್ಯ ಬೆಳಗ್ಗೆ ಮಾರ್ನಿಂಗ್ ವಾಕ್ ಬರೋದೆ ಈ ದೇವಸ್ಥಾನದ ಹತ್ರ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅವಾಗವಾಗ. ಆ ಕಡೆ ಹೋಗ್ಬಿಟ್ಟು ಹೋಗೋಣ ಒಂದು ರೌಂಡು, ದೇವಸ್ಥಾನನ ರೌಂಡ್ ಹೊಡ್ಕೊಂಡು. ಇಲ್ಲಿ ತುಂಬ ಫಿಲಮ್ಗಳು ತೆಗೆದಿದ್ದಾರೆ. ದರ್ಶನ್ ಅವ್ರದ್ದು ಇಂದ್ರ ಫಿಲಮ್ ಕೂಡ ತೆಗೆದಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ರಜನಿ ಫಿಲಮ್ ಶೂಟಿಂಗ್ ಕೂಡ ನಡೆದಿದೆ. ಆ ರಜನಿ ಫಿಲಮ್ ಶೂಟಿಂಗ್ನ ನಾನು ತುಂಬ ಚೆನ್ನಾಗಿ ನೋಡಿದೆ. 2 ದಿನ ಅಂದರೆ ಜಾತ್ರೆ ಥರ ಮಾಡಿ. ಲಾಸ್ಟ್ ಮಂತ್ ಇಲ್ಲಿ ಜಾತ್ರೆ ಆಗಿ ಮುಗ್ದೋಗಿದೆ. ನೋಡಿ, ಹೊಳೆ ನೀರೇ ಇಲ್ಲ. ಹೊಳೆ ನೀರು ಬಂದರೆ ಇಲ್ಲಿ ತನಕ ಬರುತ್ತೆ. ಅದು ನಾನು ವರ್ಕೌಟ್ ಮಾಡೋ ಪ್ಲೇಸ್ ಅದು ಮೇಲೆ. ಹಾಗೆ ಇಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ. ಎಲ್ಲರೂ ಬಂದು ಇಲ್ಲಿ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಕೂಡ ಈ ಕಡೆ ಹಾಸನ ಕಡೆ ಹೋಗೋರು ಮತ್ತು ಈ ಕಡೆ ಮೈಸೂರು ಕಡೆ ಹೋಗೋರು ಒಂದು ವಿಸಿಟ್ ಮಾಡ್ಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ ದೇವಾಲಯ. ಈಗ ನಮ್ಮೂರ ಕಡೆ ಬಂದೆ, ಆಯಿತಾ. ಇದೆ ನಮ್ಮೂರಿಗೆ ಹೋಗೋದು, ಚಂದಗಾಲ ಗ್ರಾಮಕ್ಕೆ. ಸಿಗಂದೂರು ಚೌಡೇಶ್ವರಿ ದೇವಾಲಯನ ಬೆಳಿಗ್ಗೆ 7:45 ಬಿಟ್ಟಿರೋದು ನಾನು. ಇವಾಗ ಬರ್ತಾ ಇದ್ದೀನಿ, ಆಯಿತಾ. ಹಾಗೆಯೇ ಇಲ್ಲಿ ಈ ಜಾಗದಲ್ಲಿ ನೀವು ಯಶ್ ಅವ್ರದ್ದು ಕಿರಾತಕಂ ಮೂವಿ ನೋಡಿದ್ದೀರಾ? ಅದರಲ್ಲಿ ಹೋಗ್ಬೇಕಿದ್ರೆ ಆ ಲಾರಿಯಿಂದ ಮೂಟೆ ತೆಗೆದು ಎಸಿತಾರಲ್ಲ, ಅದು ಇಲ್ಲೇ ನಡೆದಿರೋದು. ತುಂಬ ಚೆನ್ನಾಗಿತ್ತು. 3 ದಿನ ಶೂಟಿಂಗ್ ನಡೀತು. ನಾವು ಕೂಡ ಚೆನ್ನಾಗಿ ನೋಡಿದ್ವಿ. ಬಟ್ ಅವ್ರ ಜೊತೆ ಫೋಟೋ ಎಲ್ಲ ತೊಗೊಂಡಿರೋದಿದೆ. ಅಂತಿಂತೂ ನಮ್ಮೂರು ಚಂದಗಾಲಕ್ಕೆ ಬಂದೆ. ಎಲ್ಲರೂ ನೋಡ್ತಾ ಇದ್ದಾರೆ ಆರಾಮಾಗಿ. ಇದು ನಮ್ಮೂರು ಚಂದಗಾಲ ಗ್ರಾಮ. ತುಂಬ ದೊಡ್ಡದಾಗಿದೆ ಸರ್ಕಲ್ಲು ನಮ್ಮೂರದು. ಮೊನ್ನೆ ತಾನೇ ಜಾತ್ರೆಯಾಗಿ ಮುಗೀತು. ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದೇನೋ ಹೇಳ್ತಾರೆ ಗೊತ್ತಾ, ಎಲ್ಲೇ ಹೋದ್ರೂ ಅಕ್ಕಿಗಳು ಗೂಡು ಬಿಟ್ಟು ಕೊನೆಗೆ ತನ್ನ ಗೂಡಿಗೆ ಬಂದು ಸೇರಬೇಕಂತೆ. ಹಾಗೆ ನಾನು ನಮ್ಮೂರಿಗೆ ಬಂದು ಸೇರ್ತಾ ಇದ್ದೀನಿ. ಚೇರಿಗಡೆ ಚಿಟ್ಟಪ್ಪ, ಹಾಯ್. ಸಿಗಂದೂರು ಚೌಡೇಶ್ವರಿ ಗುರು